ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ಬರುತ್ತೆ, ಶತ್ರುವಿನ ಶತ್ರು ಮಿತ್ರ ಅಂತಕ್ಕಂಥದ್ದು. ಈ ಸಿದ್ಧಾಂತ ಇದೀಗ ಭಾರತಕ್ಕೆ ಅಕ್ಷರಶಃ ಮ್ಯಾಚ್ ಆಗ್ತಾ ಇದೆ. ಯಾಕಂದ್ರೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿರ್ತಕ್ಕಂತಹ ಒಂದೇ ಒಂದು ಎಡವಟ್ಟಿನಿಂದ ಇದೀಗ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮತ್ತು ಭಾರತವನ್ನ ಒಂದುಗೂಡಿಸಿದೆ. ಮತ್ತೊಂದು ಕಡೆಗೆ ಭಾರತ ಹಾಗೂ ಚೀನಾದ ಸಂಬಂಧ ಮತ್ತೆ ಗಟ್ಟಿಗೊಳ್ತಾ ಇದೆ. ಹೇಗಂತೀರಾ ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ 2018ರಲ್ಲಿ ಕೊನೆಯ ಬಾರಿ ಚೀನಾ ಪ್ರವಾಸ ಕೈಗೊಂಡಿದ್ರು. ನಾಳೆಯಿಂದ 2 ದಿನ ನಡೆಯುವ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಭೆಯಲ್ಲಿ ಇರಲಿದ್ದಾರೆ. 2020ರ ವೇಳೆಗೆ ಗಡಿ ಘರ್ಷಣೆಯಿಂದ ಭಾರತ ಚೀನಾ ನಡುವೆ ಬಿರುಕು ಉಂಟಾಗಿತ್ತು. ಆದರೆ ಈ ಅಸಮಾಧಾನದ ನಡುವೆಯೂ ಈ ಮಹತ್ವದ ಬೆಳವಣಿಗೆ ಉಂಟಾಗಿದೆ. ಚೀನಾ ಜೊತೆ ಸಖ್ಯ ಬೆಳೆಸಿ ಟ್ರಂಪ್ಗೆ ಕೌಂಟರ್ ನೀಡುವುದು, ದೋಸ್ತಿ ನಿಲುವು ಕೈಬಿಟ್ಟರೆ ಅಮೆರಿಕಗೆ ಕಷ್ಟ ಎಂಬ ಸಂದೇಶ ರವಾನಿಸುವುದು, ಅಮೆರಿಕದ ತಾಳಕ್ಕೆ ತಕ್ಕಂತೆ ಭಾರತ ಕುಣಿಯಲ್ಲ ಎಂಬ ಸಂದೇಶ, ಭಾರತಕ್ಕೆ ತನ್ನ ಪ್ರಜೆಗಳ ಹಿತಾಸಕ್ತಿ ತುಂಬಾ ಮುಖ್ಯ ಎಂಬ ನಡೆ, ಆಪ್ತ ಮಿತ್ರ ರಷ್ಯಾ ಜೊತೆ ಸಂಬಂಧ ಬಲಿ ಕೊಡಲ್ಲ, ರಷ್ಯಾ ಜೊತೆ ತೈಲ ಮತ್ತು ರಕ್ಷಣಾ ಖರೀದಿ ಮುಂದುವರಿಯುತ್ತೆ, ಮಿತ್ರತ್ವದ ಬಗ್ಗೆ ಪ್ರಶ್ನೆ ಬಂದಾಗ ರಷ್ಯಾವೇ ಭಾರತಕ್ಕೆ ಮೊದಲು, ಡಾಲರ್ ವ್ಯವಹಾರವನ್ನ ನಿಧಾನಕ್ಕೆ ಕೈ ಬಿಡುವುದು, ಇದು ಯಾರಿಗೂ ಬಗ್ಗದ ಹೊಸ ಭಾರತ ಎಂಬ ಸ್ಪಷ್ಟ ಸಂದೇಶ ನೀಡಲಿದೆ. ಹೀಗಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮೋದಿ SCO ಶೃಂಗಸಭೆ ಬಳಿಕ ಉಭಯ ದೇಶಗಳ ವ್ಯವಹಾರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಟಿಯಾನ್ಜಿನ್ನಲ್ಲಿ ತ್ರಿಶಕ್ತಿಗಳ ಸಮಾಗಮ. ನಾಳೆಯಿಂದ 2 ದಿನಗಳ ಕಾಲ ನಡೆಯುವ SCO ಸಮ್ಮಿಟ್ ಜಗತ್ತಿಗೆ ಕೆಲವು ಪ್ರಮುಖ ಸಂದೇಶಗಳನ್ನು ನೀಡುತ್ತಿದೆ. ಭಾರತದ ನೀತಿ ಮತ್ತು ಧೋರಣೆಯಲ್ಲಿ ಆಗುತ್ತಿರುವ ಬದಲಾವಣೆ ಬಗ್ಗೆ ಸಂದೇಶ ರವಾನೆಯಾಗಲಿದೆ. ರಷ್ಯಾ, ಚೀನಾ ಮತ್ತು ಭಾರತ ಈ 3 ದೈತ್ಯ ಶಕ್ತಿಗಳು ಒಗ್ಗೂಡುತ್ತಿರುವ ಕುರುಹನ್ನ ನೀಡುತ್ತದೆ. ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಟ್ಟಹಾಸಕ್ಕೆ ಅಭಿವೃದ್ಧಿಶೀಲ ದೇಶಗಳು ತೋರುತ್ತಿರುವ ಪ್ರತಿರೋಧದ ಸಂಕೇತವಾಗಲಿದೆ. ಅಮೆರಿಕಗೆ ಸೆಟ್ಟು ಹೊಡೆದ ತ್ರಿಮೂರ್ತಿಗಳು. ಆಗಸ್ಟ್ 31ರಂದು ಚೀನಾದಲ್ಲಿ ಶಾಂಘೈ ಶೃಂಗಸಭೆಯಲ್ಲಿ ಮೋದಿ, ಪುಟಿನ್ ಹಾಗೂ ಚೀನಾ ಅಧ್ಯಕ್ಷರ ಸಮಾಗಮವಾಗಲಿದೆ. ಶಾಂಘೈ ಶೃಂಗಸಭೆ ಒಂದು ಕಡೆಯಾದ್ರೆ ದೊಡ್ಡಣ್ಣನ ಸುಂಕ ಸಮರಕ್ಕೆ ಟಕ್ಕರ್ ಕೊಡದೆ ಈ 3 ಮಹಾನಾಯಕರ 1 ಪಾಯಿಂಟ್ ಅಜೆಂಡಾ. ಡಾಲರ್ ಬಿಟ್ಟು ತಮ್ಮದೇ ದೇಶದ ನಾಣ್ಯದಲ್ಲಿ ವಹಿವಾಟು ನಡೆಸುವುದು 2ನೇ ಅಜೆಂಡಾ. ಹಾಗಾಗಿ ರಷ್ಯಾ, ಚೀನಾ, ಭಾರತ ನಡುವೆ ರೂಪಾಯಿಯಲ್ಲೇ ವ್ಯವಹಾರ ನಡೆದರೂ ಅಚ್ಚರಿ ಇಲ್ಲ. ತಾನು ಆಡಿದ್ದೇ ಆಟ ಅಂತ ಬೇಕಾಬಿಟ್ಟಿ ಸುಂಕ ಏರಿ ಅಟ್ಟಹಾಸ ಮೆರೆಯುತ್ತಿರೋ ಅಮೆರಿಕ ಬಗ್ಗಿಸಲು 3 ದೈತ್ಯ ರಾಷ್ಟ್ರಗಳು ಒಂದಾಗ್ತಿವೆ. ಈ ತ್ರಿಶೂಲ ವ್ಯೂಹದಲ್ಲಿ ಟ್ರಂಪ್ ಸಿಲುಕಿ ಒದ್ದಾಡ್ತಾರ, ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ಬರುತ್ತೆ, ಶತ್ರುವಿನ ಶತ್ರು ಮಿತ್ರ ಅಂತಕ್ಕಂಥದ್ದು. ಈ ಸಿದ್ಧಾಂತ ಇದೀಗ ಭಾರತಕ್ಕೆ ಅಕ್ಷರಶಃ ಮ್ಯಾಚ್ ಆಗ್ತಾ ಇದೆ. ಯಾಕಂದ್ರೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿರ್ತಕ್ಕಂತಹ ಒಂದೇ ಒಂದು ಎಡವಟ್ಟಿನಿಂದ ಇದೀಗ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮತ್ತು ಭಾರತವನ್ನ ಒಂದುಗೂಡಿಸಿದೆ. ಮತ್ತೊಂದು ಕಡೆಗೆ ಭಾರತ ಹಾಗೂ ಚೀನಾದ ಸಂಬಂಧ ಮತ್ತೆ ಗಟ್ಟಿಗೊಳ್ತಾ ಇದೆ. ಹೇಗಂತೀರಾ ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ 2018ರಲ್ಲಿ ಕೊನೆಯ ಬಾರಿ ಚೀನಾ ಪ್ರವಾಸ ಕೈಗೊಂಡಿದ್ರು. ನಾಳೆಯಿಂದ 2 ದಿನ ನಡೆಯುವ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಭೆಯಲ್ಲಿ ಇರಲಿದ್ದಾರೆ. 2020ರ ವೇಳೆಗೆ ಗಡಿ ಘರ್ಷಣೆಯಿಂದ ಭಾರತ ಚೀನಾ ನಡುವೆ ಬಿರುಕು ಉಂಟಾಗಿತ್ತು. ಆದರೆ ಈ ಅಸಮಾಧಾನದ ನಡುವೆಯೂ ಈ ಮಹತ್ವದ ಬೆಳವಣಿಗೆ ಉಂಟಾಗಿದೆ. ಚೀನಾ ಜೊತೆ ಸಖ್ಯ ಬೆಳೆಸಿ ಟ್ರಂಪ್ಗೆ ಕೌಂಟರ್ ನೀಡುವುದು, ದೋಸ್ತಿ ನಿಲುವು ಕೈಬಿಟ್ಟರೆ ಅಮೆರಿಕಗೆ ಕಷ್ಟ ಎಂಬ ಸಂದೇಶ ರವಾನಿಸುವುದು, ಅಮೆರಿಕದ ತಾಳಕ್ಕೆ ತಕ್ಕಂತೆ ಭಾರತ ಕುಣಿಯಲ್ಲ ಎಂಬ ಸಂದೇಶ, ಭಾರತಕ್ಕೆ ತನ್ನ ಪ್ರಜೆಗಳ ಹಿತಾಸಕ್ತಿ ತುಂಬಾ ಮುಖ್ಯ ಎಂಬ ನಡೆ, ಆಪ್ತ ಮಿತ್ರ ರಷ್ಯಾ ಜೊತೆ ಸಂಬಂಧ ಬಲಿ ಕೊಡಲ್ಲ, ರಷ್ಯಾ ಜೊತೆ ತೈಲ ಮತ್ತು ರಕ್ಷಣಾ ಖರೀದಿ ಮುಂದುವರಿಯುತ್ತೆ, ಮಿತ್ರತ್ವದ ಬಗ್ಗೆ ಪ್ರಶ್ನೆ ಬಂದಾಗ ರಷ್ಯಾವೇ ಭಾರತಕ್ಕೆ ಮೊದಲು, ಡಾಲರ್ ವ್ಯವಹಾರವನ್ನ ನಿಧಾನಕ್ಕೆ ಕೈ ಬಿಡುವುದು, ಇದು ಯಾರಿಗೂ ಬಗ್ಗದ ಹೊಸ ಭಾರತ ಎಂಬ ಸ್ಪಷ್ಟ ಸಂದೇಶ ನೀಡಲಿದೆ. ಹೀಗಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಜೊತೆ ಮೋದಿ SCO ಶೃಂಗಸಭೆ ಬಳಿಕ ಉಭಯ ದೇಶಗಳ ವ್ಯವಹಾರದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಟಿಯಾನ್ಜಿನ್ನಲ್ಲಿ ತ್ರಿಶಕ್ತಿಗಳ ಸಮಾಗಮ.
ನಾಳೆಯಿಂದ 2 ದಿನಗಳ ಕಾಲ ನಡೆಯುವ SCO ಸಮ್ಮಿಟ್ ಜಗತ್ತಿಗೆ ಕೆಲವು ಪ್ರಮುಖ ಸಂದೇಶಗಳನ್ನು ನೀಡುತ್ತಿದೆ. ಭಾರತದ ನೀತಿ ಮತ್ತು ಧೋರಣೆಯಲ್ಲಿ ಆಗುತ್ತಿರುವ ಬದಲಾವಣೆ ಬಗ್ಗೆ ಸಂದೇಶ ರವಾನೆಯಾಗಲಿದೆ. ರಷ್ಯಾ, ಚೀನಾ ಮತ್ತು ಭಾರತ ಈ 3 ದೈತ್ಯ ಶಕ್ತಿಗಳು ಒಗ್ಗೂಡುತ್ತಿರುವ ಕುರುಹನ್ನು ನೀಡುತ್ತದೆ. ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅಟ್ಟಹಾಸಕ್ಕೆ ಅಭಿವೃದ್ಧಿಶೀಲ ದೇಶಗಳು ತೋರುತ್ತಿರುವ ಪ್ರತಿರೋಧದ ಸಂಕೇತವಾಗಲಿದೆ. ಅಮೆರಿಕಗೆ ಸೆಡ್ಡು ಹೊಡೆದ ತ್ರಿಮೂರ್ತಿಗಳು. ಆಗಸ್ಟ್ 31ರಂದು ಚೀನಾದಲ್ಲಿ ಶಾಂಘೈ ಶೃಂಗಸಭೆಯಲ್ಲಿ ಮೋದಿ, ಪುಟಿನ್ ಹಾಗೂ ಚೀನಾ ಅಧ್ಯಕ್ಷರ ಸಮಾಗಮವಾಗಲಿದೆ. ಶಾಂಘೈ ಶೃಂಗಸಭೆ ಒಂದು ಕಡೆಯಾದ್ರೆ ದೊಡ್ಡಣ್ಣನ ಸುಂಕ ಸಮರಕ್ಕೆ ಟಕ್ಕರ್ ಕೊಡದೆ ಈ 3 ಮಹಾನಾಯಕರ 1 ಪಾಯಿಂಟ್ ಅಜೆಂಡಾ. ಡಾಲರ್ ಬಿಟ್ಟು ತಮ್ಮದೇ ದೇಶದ ನಾಣ್ಯದಲ್ಲಿ ವಹಿವಾಟು ನಡೆಸುವುದು 2ನೇ ಅಜೆಂಡಾ. ಹಾಗಾಗಿ ರಷ್ಯಾ, ಚೀನಾ, ಭಾರತ ನಡುವೆ ರೂಪಾಯಿಯಲ್ಲೇ ವ್ಯವಹಾರ ನಡೆದರೂ ಅಚ್ಚರಿ ಇಲ್ಲ. ತಾನು ಆಡಿದ್ದೇ ಆಟ ಅಂತ ಬೇಕಾಬಿಟ್ಟಿ ಸುಂಕ ಏರಿ ಅಟ್ಟಹಾಸ ಮೆರೆಯುತ್ತಿರೋ ಅಮೆರಿಕ ಬಗ್ಗಿಸಲು 3 ದೈತ್ಯ ರಾಷ್ಟ್ರಗಳು ಒಂದಾಗ್ತಿವೆ. ಈ ತ್ರಿಶೂಲ ವ್ಯೂಹದಲ್ಲಿ ಟ್ರಂಪ್ ಸಿಲುಕಿ ಒದ್ದಾಡ್ತಾರ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ಒಂದು ಸಿದ್ಧಾಂತ ಬರುತ್ತೆ, ಶತ್ರುವಿನ ಶತ್ರು ಮಿತ್ರ ಅಂತಕ್ಕಂಥದ್ದು. ಈ ಸಿದ್ಧಾಂತ ಇದೀಗ ಭಾರತಕ್ಕೆ ಅಕ್ಷರಶಃ ಮ್ಯಾಚ್ ಆಗ್ತಾ ಇದೆ. ಯಾಕಂದ್ರೆ ಈಗ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿರ್ತಕ್ಕಂತಹ ಒಂದೇ ಒಂದು ಎಡವಟ್ಟಿನಿಂದ ಇದೀಗ ಡ್ರ್ಯಾಗನ್ ರಾಷ್ಟ್ರ ಚೀನಾ ಮತ್ತು ಭಾರತವನ್ನ ಒಂದುಗೂಡಿಸಿದೆ. ಮತ್ತೊಂದು ಕಡೆಗೆ ಭಾರತ ಹಾಗೂ ಚೀನಾದ ಸಂಬಂಧ ಮತ್ತೆ ಗಟ್ಟಿಗೊಳ್ತಾ ಇದೆ. ಹೇಗಂತೀರಾ? ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ 2018ರಲ್ಲಿ ಕೊನೆಯ ಬಾರಿ ಚೀನಾ ಪ್ರವಾಸ ಕೈಗೊಂಡಿದ್ರು. ನಾಳೆಯಿಂದ 2 ದಿನ ನಡೆಯುವ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಭೆಯಲ್ಲಿ ಇರಲಿದ್ದಾರೆ. 2020ರ ವೇಳೆಗೆ ಗಡಿ ಘರ್ಷಣೆಯಿಂದ ಭಾರತ, ಚೀನಾ ನಡುವೆ ಬಿರುಕು